ನೋಡಿರಿ, ಇದು ನಮ್ಮ ತೋಟ. ಏನು ಇಷ್ಟೊಂದು ಸತ್ಯ ಇದೆ, ಇಷ್ಟೊಂದು ಹಸಿರಾಗಿದೆ ಅಂದ್ಕೊಬೇಡಿ. ಇಷ್ಟೊಂದು ಸತ್ಯ ಹಸಿರಾಗಿದೆ ಅಂತಂದರೆ ಭೂಮಿಯಲ್ಲಿ ಫಲವತ್ತತೆ ಇದೆ ಅಂತ ಅರ್ಥ. ಡ್ರಮ್ ಕಾಣ್ತಾ ಇದೆಯಲ್ಲ, ಇದು ಜೀವಾಮೃತ ಮಾಡಿರೋದು. ಇದು ಜೀವಾಮೃತ ಒಳ್ಳೆ ಪರ್ಫ್ಯೂಮ್ ಥರ ಸ್ಮೆಲ್ ಬರ್ತಾ ಇದೆ. ತೋಟದ ಏಲಕ್ಕಿ ನೋಡ್ತಾ ಇದೆ, ಬೇರೆ ಕಡೆ ಬೆಳೆದಿರೋದು. ನನಗೂ ಬೆಳಿಬೇಕು ಅಂತ ಒಂದು ಕಡೆ ಆಸೆ ಬಂತು. ಆಸೆ ಬಂದಾಗ ನೋಡಿರಿ, ನಮ್ಮ ತೋಟದಲ್ಲಿರ್ತಕ್ಕಂಥ ಏಲಕ್ಕಿ ಗಿಡ. ಇದು ಮದರ್ ಕಂದಿದು. ಸ್ಟಾರ್ಟಿಂಗಲ್ಲಿ ಒಂದೇ ಒಂದು ಕಡ್ಡಿ ತೊಗೊಂಬಂದಿದೆ. ಚಾಮರಾಜಪೇಟೆ, ಮೈಸೂರು ನಗರದ ಚಾಮರಾಜಪೇಟೆಗೆ ಹೋಗಿ ಒಂದು ಕಂದು ಕೊಟ್ಟಿದ್ದರು. ಒಂದು ಕಂದಿಗೆ 100 ರೂಪೀಸ್ ತೊಗೊಂಬಂದಿದ್ದೆ. ಅದು ಭೂಮಿ ಮೇಲೆ ಈ ಥರ ಒಂದು ಸಿಂಗಲ್ ಕಡ್ಡಿ ನಿಲ್ಲಿಸಿ, ಅದು ಬೇರು ಕೊಡೋರು ಆಳಕ್ಕೊಳ್ಳಂಗಿಲ್ಲ, ಅದನ್ನು ಮೇಲೆ ಉಣ್ಬೇಕು. ಸೊ ಎಲ್ಲದಕ್ಕೂ ಆ ಥರ ಕಡ್ಡಿ ನಿಲ್ಲಿಸಿ ಹಾಕಿದ್ವಿ. 1 ವರ್ಷದ ಗಿಡ ಇದು. 1 ವರ್ಷದ ಗಿಡ ನೋಡಿ, ಈ ಥರ ಬಂದಿದೆ. ಮತ್ತು ನೋಡ್ರಿ, ಇದನ್ನ ಮದರ್ ಈ ಕಂದೇನಿದೆ ಇದೆ, ಫಸ್ಟ್ ಒಂದು ಕಡ್ಡಿ ನಿಲ್ಲಿಸಿ ಇದೊಂದೇ ಹಿಡಿದು ಇವಾಗ ನೋಡಿ ಭೂಮಿಯಲ್ಲಿ ಬಂದಿದೆ. ಇದು ಏಲಕ್ಕಿ ಶುರುವಾಗಿದೆ ನೋಡಿ, 1 ವರ್ಷದಲ್ಲಿ ಶುರುವಾಗಿದೆ. ಇಲ್ಲೊಂದಿದೆ ನೋಡಿ, ಅಲ್ಲೊಂದು ಕಾಣಿಸ್ತಾ ಇದೆ, ಇಲ್ಲೊಂದು ಕಾಣಿಸ್ತಾ ಇದೆ. ಪಕ್ಕದೆಲ್ಲ ಮರಿ ಕಂದು ಸುಮಾರಿದ್ದಾವೆ. ರೈತರಲ್ಲಿ ಯಾರಾದರೂ ಬೆಳೆಯ ಆಸಕ್ತಿ ಇದ್ದರೆ ನೀವು ಟ್ರೈ ಮಾಡಿ, ಎಲ್ಲ ಭೂಮಿನಲ್ಲೂ ಬೆಳಿಬೋದು. ಫಸ್ಟ್ ಇದು ಮಲೆನಾಡಲ್ಲೇ ಬೆಳಿಬೇಕು ಅಂತ ಏನಿಲ್ಲ. ನಮ್ಮ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಲೂ ಕೂಡ ನೋಡಿ ಏಲಕ್ಕಿ ನೋಡಿ, ಫಸ್ಟ್ ಒಂದು ಹಾಕಿದ್ದಷ್ಟೇ ಇವು ಅಷ್ಟೇ ಏಲಕ್ಕಿ ಇವು ಶುರು ಆಗ್ತಾಯಿವೆ.